ಹೊಸಕೋಟೆ ನಗರದಲ್ಲಿ ನಗರಸಭೆ ಅಧಿಕಾರಿಗಳಿಂದ ಪಾದಚಾರಿ ಮಾರ್ಗದ ಅಂಗಡಿಗಳ ತೆರವು, ಅಂಗಡಿ ಮಾಲೀಕರು ಮತ್ತು ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದಲ್ಲಿ ದಿನೇ ದಿನೇ ಜನಸಂಖ್ಯೆ ಹೆಚ್ಚಾಗುತ್ತಿದ್ದು, ಜನಸಂಖ್ಯೆಗೆ ಅನುಗುಣವಾಗಿ ವಾಹನಗಳ ಸಂಖ್ಯೆಯೂ ಕೂಡ ಹೆಚ್ಚಾಗುತ್ತಿದೆ. ಇನ್ನು ವಾಹನಗಳಿಂದಾಗಿ ಪ್ರತಿನಿತ್ಯ ಹೊಸಕೋಟೆಯಲ್ಲಿ ಟ್ರಾಫಿಕ್ ಜಾಮ್ನಿಂದ ಸಾರ್ವಜನಿಕರು ಹೈರಾಣಾಗಿದ್ದಾರೆ. ನಗರದ ಕೆಇಬಿ ವೃತ್ತದಿಂದ ಹಳೆ ಬಸ್ ನಿಲ್ದಾಣದವರೆಗೆ ರಸ್ತೆಯನ್ನು ಕಳೆದ 4 ವರ್ಷಗಳಿಂದ 499 ಲಕ್ಷ ಮೊತ್ತದಲ್ಲಿ ರಸ್ತೆಯನ್ನು ಅಗಲೀಕರಣ ಮಾಡಿ ರಸ್ತೆ ವಿಭಜಕ ಅಳವಡಿಸಿ ಪಾದಚಾರಿ ಮಾರ್ಗವನ್ನು ಕೂಡ ಸುಸಜ್ಜಿತವಾಗಿ ನಿರ್ಮಾಣ ಮಾಡಲಾಗಿತ್ತು. ಆದರೆ ಈ ಪಾದಚಾರಿ ಮಾರ್ಗದಲ್ಲಿ ಅಂಗಡಿಗಳನ್ನು ಇಡುವ ಕಾರಣದಿಂದಾಗಿ ಸಾರ್ವಜನಿಕರು ರಸ್ತೆಯಲ್ಲೇ ಸಂಚರಿಸುವಂಥ ಪರಿಸ್ಥಿತಿ ಉಂಟಾಗಿ, ಜೊತೆಗೆ ಕೆಆರ್ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಸಹ ಉಂಟಾಗುತ್ತಿದ್ದು, ಸಾರ್ವಜನಿಕರಿಂದ ಹಲವಾರು ಬಾರಿ ದೂರು ಕೇಳಿಬಂದ ಹಿನ್ನೆಲೆಯಲ್ಲಿ ನಗರಸಭೆ ಅಧಿಕಾರಿಗಳು ಕಳೆದ 1 ತಿಂಗಳಿನಿಂದ ಪಾದಚಾರಿ ಮಾರ್ಗದ ಅಂಗಡಿ ಮಾಲೀಕರಿಗೆ ವಾರ್ನಿಂಗ್ ಅನ್ನು ನೀಡಿ ಮೌಖಿಕವಾಗಿ ಆದೇಶ ಮಾಡಿದರೂ ಕೂಡ ಕ್ಯಾರೆ ಎನ್ನದೇ ತೆರವು ಮಾಡಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಬೆಳಗಿನಿಂದ 2 ಬಾರಿ ಕೂಡ ನಾವು ಅಂಗಡಿ ಮಾಲೀಕರಿಗೆ ಮೌಖಿಕವಾಗಿ ಸಂದೇಶವನ್ನು ನೀಡಿದ್ದೆವು. ಅವರು ಅದನ್ನು ಗಮನಕ್ಕೆ ತೆಗೆದುಕೊಳ್ಳದ ಕಾರಣದಿಂದಾಗಿ ಇಂದು ಸಂಜೆ ನಾವು ಅಧಿಕಾರಿಗಳು ಸಿಬ್ಬಂದಿಯೊಂದಿಗೆ ಬಂದು ಪಾದಚಾರಿ ಮಾರ್ಗದ ಅಂಗಡಿಗಳನ್ನು ನಿರ್ದಾಕ್ಷಿಣ್ಯವಾಗಿ ತೆರವು ಮಾಡುತ್ತಿದ್ದೇವೆ ಎಂದು ಆರೋಗ್ಯ ನಿರೀಕ್ಷಕರಾದ ಆಂಜನಪ್ಪನವರು ತಿಳಿಸಿದ್ದಾರೆ. ಪಾದಚಾರಿ ಮಾರ್ಗದ ಅಂಗಡಿ ಮಾಲೀಕರಿಗೆ ಮಜ್ಜಿಗೆ ಕುಂಟೆಯಲ್ಲಿ ಅಂಗಡಿ ಮಳಿಗೆಗಳನ್ನು ನಿರ್ಮಿಸಿದ್ದು, ಅಂಗಡಿಗಳನ್ನು ಅಲ್ಲಿಗೆ ಸ್ಥಳಾಂತರಿಸಿದ್ದೇವೆ. ಆದರೆ ಕೆಲವು ಅಂಗಡಿಯವರು ಪಾದಚಾರಿ ಮಾರ್ಗದಲ್ಲೇ ಇಟ್ಟು ಸಾರ್ವಜನಿಕರಿಗೆ ತೊಂದರೆಯಾಗುವ ರೀತಿಯಲ್ಲೇ ವ್ಯಾಪಾರವನ್ನು ಮಾಡುತ್ತಿದ್ದಾರೆ. ನಾವು ಯಾರಿಗೂ ಕೂಡ ತೊಂದರೆಯಾಗಬಾರದು ಎಂಬ ನಿಟ್ಟಿನಲ್ಲಿ ಅಲ್ಲಿ ಅಂಗಡಿ ಮಳಿಗೆಗಳನ್ನು ನಿರ್ಮಿಸಿದ್ದು, ಇನ್ನೂ ಹೆಚ್ಚುವರಿ ಬೇಡಿಕೆ ಬಂದಿರುವ ಕಾರಣದಿಂದಾಗಿ ಮತ್ತಷ್ಟು ಮಳಿಗೆಗಳನ್ನು ನಿರ್ಮಿಸಿ ಪಾದಚಾರಿ ಮಾರ್ಗದ ವ್ಯಾಪಾರಿಗಳಿಗೆ ಅನುಕೂಲ ಮಾಡಿಕೊಡಲಾಗುತ್ತದೆ. ಸಾರ್ವಜನಿಕರಿಗೂ ಕೂಡ ತೊಂದರೆಯಾಗದಂತೆ ಅಂಗಡಿ ಮಾಲೀಕರು ಎಚ್ಚರ ವಹಿಸಿ ಪಾದಚಾರಿ ಮಾರ್ಗದಲ್ಲಿರುವ ಅಂಗಡಿಗಳನ್ನು ತೆರವು ಮಾಡಬೇಕೆಂದು ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಅಧಿಕಾರಿಗಳು ಮತ್ತು ಅಂಗಡಿ ಮಾಲೀಕರ ನಡುವೆ ಮಾತಿನ ಚಕಮಕಿ ನಡೆಯಿತು. ಮತ್ತೆ ವ್ಯಾಪಾರಸ್ಥರೇ, ನೀವು ವ್ಯಾಪಾರಸ್ಥರೇ ಸರ್, ನಾವು ಹೊರಗಡೆ ಬಾಡಿಗೆ ಕಟ್ತಾರಲ್ಲ, ಬಾಡಿಗೆ ಕಟ್ತೀರಿ, ಅಷ್ಟೆಲ್ಲ ಮಾಡ್ತೀರಿ. ಎಲ್ಲ ಕರೆಕ್ಟ್ ಆಗಿ ನ್ಯಾಯ ಮಾಡ್ಬೇಕು. ಈಗ ಏನ್ ಗೊತ್ತಾ, ನೀವು ಬಾಡಿಗೆ ಕೊಡ್ತೀರ ಅಂತ ತಕ್ಷಣ ನಾವು 5 ಲಕ್ಷ ಬಂಡವಾಳ ಹಾಕಿ ಬಾಟ 50 ಲಕ್ಷ ಎಲ್ಲ ಇದು ನೀವು ಬಾಡಿಗೆ ಕೊಡ್ತೀರಿ. ನೀವು 50 ಲಕ್ಷ ಕೊಟ್ಟಿದ್ರೆ ಅದು ತಕ್ಷಣ ಫುಟ್ಪಾತಲ್ಲಿ ಬಂದು ಮಾಡಬೇಕು ಅನ್ನೋದು ಯಾವುದೂ ಇಲ್ಲ. ಫುಟ್ಪಾತಲ್ಲಿ ಎಲ್ಲ ನಿಯಮ ಓಡಿಸೋದಿರಲ್ಲ, ನೀವು ಕರೆಕ್ಟ್ ಹಂಗೆ ಓಡಿಸ್ಬೇಕು. ಯಾಕೆ 1 ವಾರ ಓಡಿಸಿ 1 ವಾರ ಯಾಕೆ ಓಡಿಸೋದಿಲ್ಲ? ಬರೀ ನಿಮ್ಮ ಒಂದು ಅಂಗಡಿಗೆ ನಾಳೆ ನಾವು ಇರ್ಲಿಕ್ಕೆ ಆಗಲ್ಲ ರೀ. ಸಾಕಷ್ಟು ಜನ ಇರ್ತಾರೆ, ಎಲ್ಲರೂ ಹೇಳ್ತಾ ಬರ್ತಾರೆ. ಬೋರ್ಡ್ಗಳು ದೊಡ್ಡ ಇರ್ತದೆ, ಅದಕ್ಕೂ ನೀವು ನೋಡಬೇಕು. ಆಗಲೇ ನಾವು ದೃಷ್ಟಿನಲ್ಲೇ ನಾವು ಮಾಡೋಂಥದ್ದು. ಯಾರೇ ದುರುದ್ದೇಶ ಇಟ್ಕೊಂಡು ನಾವು ಯಾರೇ ಮಾಡೋದಿಲ್ಲ. ಆ ಥರ ಏನಿಲ್ಲ. ನಮ್ದು ಹೆಂಗೆ ಎತ್ಕೊಂಡು ಹೋದ್ರಿ ನೀವು? ಯಾವತ್ತೂ ನೋಡ್ದಂಗೆ ಎತ್ಕೊಂಡು ಹೋಗಿದ್ದೀರಾ? ನಾವು ವಾರ್ನಿಂಗ್ ಕೊಡಬೇಕಿತ್ತು. ನೀವು ಗೋಡಿ ಎತ್ತೀನಿ ಆಗಬೇಡ್ರಿ, ಆಯ್ತು ಸರ್ ಸಮಾಧಾನ ಎತ್ತೀನಿ ಅಂತ ಹೇಳ್ಬಿಟ್ಟು ಎದ್ಬಿಡ್ತದೆ. ಹಾಕಿದ್ದೀರಾ ಗೋಡ್ ನಾವು ಕಷ್ಟ ಬಿದ್ದು ಏನೋ 10 ಸಾವಿರ 11 ಸಾವಿರ ಖರ್ಚು ಮಾಡಿ ಮಾಡ್ತಿರ್ತೀವಿ ನಾವು. ಅವರು ಹಂಗೆ ಮಾಡಿರ್ತಾರಲ್ಲ, ಅವ್ರಿಗೆಲ್ಲ ಚಾನ್ಸ್ ಕೊಡ್ತೀರಾ? ಸರ್ ನಾನೇನೋ ತಪ್ಪು ಹೇಳ್ತಾ ಹೇಳ್ಬಿಡಿ. ಗೋಡ್ ನಾನು ಮಾಡಿಸಿದ್ದೀನಿ ಹೇಳ್ಬೇಕು, ತೆಗೀರಿ ಅಂತ ಹೇಳ್ಬಿಟ್ಟು ಕಿತ್ಕೊಂಡು ಬಂದಿದ್ದೀರಾ. ನೀವು ಕೂಡ ಸಾರ್ವಜನಿಕ ಮಧ್ಯದಲ್ಲಿ ಹಾಕ್ಬೇಕಾದಾಗ ತಿಳಿಯಾಗಿ ಅವ್ರಿಗೆ ಹೇಳ್ಬೇಕಾಗುತ್ತೆ. ಅವ್ರಿಗೆ ಹೆಂಗೆ ವಾರ್ನಿಂಗ್ ಕೊಟ್ಟರು ನೀವು? ಹಂಗೆ ನಮ್ಗೆ ವಾರ್ನಿಂಗ್ ಕೊಡಬೇಕು. ಗೋಡ್ ಕಿತ್ಕೊಂಡು ಬಂದಿದ್ದೀರಾ. 100 ಜನ ಇರ್ತಾರೆ, 100 ಜನಕ್ಕೆ ನಾವು ಹೇಳ್ಕೊಂಡೆ ಕುತ್ಕೊಳ್ಳೋಕ್ಕಾಗಲ್ಲ. ಒಂದು ಕಡೆ ತೆರೆಯುವ ತಗೋಬೇಕು. ಮಾಡ್ತಾ ಇದ್ದೀರಾ, ಅವ್ರಿಗೆ ಏನಾದರೂ ಮಾಹಿತಿ ಕೊಟ್ಟಿದ್ದೀರಾ ಹೇಗೆ ಸರ್? ಇಲ್ಲ, ಏಕಾಏಕಿ ಏನು ಹೇಳಿಲ್ಲ. ಈಗಾಗಲೇ 1 ತಿಂಗಳಿಂದ ಸತತವಾಗಿ ಎಲ್ಲ ವ್ಯಾಪಾರಸ್ಥರಿಗೂ ಹೇಳ್ತಾ ಇದ್ವಿ. ಈಗಾಗಲೇ 2-3 ತಿಂಗಳಿಂದ ಖಾಲಿ ಆಗಿತ್ತು. ಈಗ ಇತ್ತೀಚೆಗೆ 1 ವಾರದಿಂದ ಈಚೆಗೆ ಸಾಕಷ್ಟು ವ್ಯಾಪಾರಸ್ಥರು ಎಲ್ಲ ಫುಟ್ಪಾತಲ್ಲಿ ಬಂದು ಸಾರ್ವಜನಿಕ ಓಡಾಡೋಕ್ಕೆ ಸೂಚನೆ ಮಾಡ್ತಾ ಇದ್ದಾರೆ. ಸುಮಾರು ಗಾಡಿಗಳು, BTS ಬಸ್ಸುಗಳು, ಆಟೋಗಳು, 2 ವೀಲರ್ಗಳಿಗೆಲ್ಲ ತೊಂದರೆ ಆಗ್ತಾ ಇದೆ. ಸಾಕಷ್ಟು ಪಬ್ಲಿಕ್ ಕಡೆಯಿಂದ ನ್ಯೂಸೆನ್ಸ್ ಆಗ್ತಾ ಇದೆ ಅಂತೇಳಿ ಕಂಪ್ಲೇಂಟ್ ಆಫೀಸ್ಗೂ ಬರ್ತಾ ಇದೆ. ಅವ್ರಿಗೂ ಮೌಖಿಕವಾಗಿ ಸಾಕಷ್ಟು ಬಾರಿ ಹೇಳಿದ್ರು ಕೂಡ ಸಾಕಷ್ಟು ಬೇಜವಾಬ್ದಾರಿಯಲ್ಲೇ ಇದಾಗ್ತಾ ಇದ್ದಾರೆ.
ಅದಕ್ಕೋಸ್ಕರ ಈಗ ನಾವು ಅವ್ರಿಗೆ ತೆರವುಗೊಳಿಸೋದಕ್ಕೆ ಸಾಕಷ್ಟು ಹೇಳಿದ್ರು ಮಾಡಲಿಲ್ಲ ಅನ್ನೋ ಒಂದು ಇದ್ರ ಮೇಲೆ ನಾವೇ ಖುದ್ದು ತೆರವುಗೊಳಿಸ್ತಾ ಇದ್ದೀವಿ. ಲಕ್ಷಾನುಗಟ್ಟಲೆ ಸರ್ಕಾರದ ಅನುದಾನದಲ್ಲಿ ಫುಟ್ಪಾತನ್ನು ಮಾಡಿರ್ತಾರೆ, ಆದರೂ ಕೂಡ ಫುಟ್ಪಾತಲ್ಲಿ ವ್ಯಾಪಾರ ಮಾಡ್ದೇ ರಸ್ತೆಗಳಲ್ಲಿ ಓಡಾಡೋ ರಸ್ತೆಗಳಲ್ಲಿ ವ್ಯಾಪಾರ ಮಾಡ್ತಾ ಇರೋದ್ರಿಂದ ಕುರಿತಾಗಿ ಮೇಲಾಧಿಕಾರಿಗಳ ಆದೇಶದಂತೆ ತೆರವುಗೊಳಿಸ್ತಾ ಇದ್ದೀವಿ. ಸರ್, ಈಗಾಗಲೇ ಸಾಕಷ್ಟು ಬಾರಿ ಹೇಳಾಗಿದೆ. ಈಗ ದಿನನಿತ್ಯನೂ ನಾವು ತೆರವುಗೊಳಿಸ್ತಾ ಇದ್ದೀವಿ. ನಾವು ತೆರವುಗೊಳಿಸಿದ ತಕ್ಷಣಕ್ಕೆ ಆ ಕ್ಷಣಕ್ಕೆ ತೆರವಾಗುತ್ತೆ, ಮತ್ತು ಆ್ಯಸ್ ಇಟ್ ಈಸ್ ಹಾಗೇನೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಅದಕ್ಕೆ ಈಗ ನಿರಂತರವಾಗಿ ದಾಳಿ ಮಾಡಿ ತೆರವುಗೊಳಿಸೋಣ ಅಂತೇಳಿ. ದಂಡ ಏನಾದ್ರು ಆಗ್ತಾ ಇದೆ ಸರ್ ಅವ್ರಿಗೆ ಪದೇ ಪದೇ? ಇನ್ನೂ ಇದುವರೆಗೂ ಹಾಕಿಲ್ಲ. ಅವ್ರಿಗೆ ತಿಳಿಯಾಗಿ ಹೇಳ್ತಾ ಇದ್ದೀವಿ. ಅವರು ದಿನನಿತ್ಯ ದುಡ್ಕೊಂಡು ತಿನ್ನುವಂಥ ವ್ಯಾಪಾರಸ್ಥರಾಗಿರೋದ್ರಿಂದ ಅವ್ರಿಗೆ ದಂಡ ಹಾಕೋದೇ ದೊಡ್ಡ ವಿಚಾರ ಅಲ್ಲ. ದಂಡ ಹಾಕ್ಬೋದು, ಬಟ್ ಅವರು 100-200 ರೂಪಾಯಿ ದುಡ್ದೇ ಇರ್ತಾರೆ, ದಿನನಿತ್ಯ ಜೀವನೋಪಾಯ ಅಂತೇಳಿ ದುಡ್ಕೊಂಡಿರ್ತಾರೆ. ನಾವು ಅದನ್ನು ದಂಡದ ರೂಪದಲ್ಲಿ ನಾವು ಮಾಡಿದ್ರೆ ಮತ್ತೆ ಅವರು ಹೊಟ್ಟೆ ಮೇಲೆ ನಾವು ತೊಂದರೆ ಇದು ಮಾಡ್ದಂಗೆ ಆಗುತ್ತೆ. ಅದಕ್ಕೋಸ್ಕರ ತಿಳಿಯಾಗಿ ಹೇಳಿ ತೆರವುಗೊಳಿಸ್ತಾ ಇದ್ದೀವಿ ಸರ್. ಈಗ ಏನಾದರೂ ಪರ್ಯಾಯ ವ್ಯವಸ್ಥೆ ಮಾಡಿದೆ ಸರ್ ಅಂಗಡಿಗೆ ಇಟ್ಕೊಳ್ಳೋಕ್ಕೆ? ಪರ್ಯಾಯ ವ್ಯವಸ್ಥೆ ಏನಾದರೂ ಮಾಡಿದೆ ಸರ್ ಅಂಗಡಿ ವ್ಯವಸ್ಥೆ? ಅಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಭಾಗದಲ್ಲಿ ತಾತ್ಕಾಲಿಕವಾಗಿ ಮಾಡಿದ್ದೀವಿ ಸರ್. ಸಾಕಷ್ಟು ಜನಕ್ಕೆ ಕೊಟ್ಟಿದ್ದೀವಿ. ಇನ್ನೂ ಸ್ವಲ್ಪ ಜನಕ್ಕೆ ಬೇಕು ಅನ್ನುವಂಥ ಬೇಡಿಕೆಗಳು ಇದ್ದಾವೆ. ಮಾಡುವ ವ್ಯವಸ್ಥೆ ಆಫೀಸಿನ ಮುಂದೆ ಇದೆ. ಸದ್ಯದ ಪರಿಸ್ಥಿತಿನಲ್ಲಿ ಸ್ವಲ್ಪ ಹಿಂದೆ ಮುಂದೆ ಓಡಾಡಿಕೊಂಡು ಗಾಡಿಗಳು ಇಟ್ಕೊಂಡು ಓಡಾಡಿಕೊಂಡು ಮಾಡ್ಬೋದು. ಅದಕ್ಕೆ ನಮ್ದು ಯಾವುದೇ ಅಭ್ಯಂತರ ಇಲ್ಲ. ಏನಾದರೂ ಸಾರ್ವಜನಿಕರಿಗೆ ಅನಾನುಕೂಲ ಆಗೋ ಥರ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ತೆರವುಗೊಳಿಸೋದಕ್ಕೆ ನಾವು ಕೈ ಹಾಕಿದ್ವಿ ಸರ್.